ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಸ್ ಕುಕಿಂಗ್ ಚಾನೆಲ್. ಇವತ್ತು ನಾನು ಪಾಲಕ್ ಚಿಕನ್ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ. ಪಾಲಕ್ ಚಿಕನ್ ತುಂಬ ಟೇಸ್ಟ್ ಆಗ್ತದೆ ಇದು. ನೋಡಿ, ಮೊದಲಿಗೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಆಮೇಲೆ ಅದಕ್ಕೆ ಗರಂ ಮಸಾಲ ಸ್ಪೈಸಸ್ ಎಲ್ಲ ಹಾಕ್ತಾ ಇದ್ದೇನೆ. ಕೆತ್ತೆ, ಬಡೆಸೊಪ್ಪು ಮತ್ತು ಲವಂಗ, ಏಲಕ್ಕಿ ಎಲ್ಲ ಹಾಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದು. ನೋಡಿ, ಈಗ ಇದಕ್ಕೆ ಒಂದು ಶುಂಠಿ ಹಾಕ್ತಾಯಿದ್ದೀನಿ, 1 ಇಂಚಷ್ಟು ಶುಂಠಿ, ಮತ್ತೊಂದು 3 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 3 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ. 3 ಗೆಡ್ಡೆ ಬೆಳ್ಳುಳ್ಳಿ ಹಾಕಿದರೆ ಅದರ ಅರ್ಧದಷ್ಟು ಶುಂಠಿ ಹಾಕಬೇಕು. ಎಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಒಂದು 5 ನೀರುಳ್ಳಿ, ಸ್ಲೈಸ್ ಮಾಡಿದ ನೀರುಳ್ಳಿ, ದೊಡ್ಡ ನೀರುಳ್ಳಿ 5 ಹಾಕ್ತಾಯಿದ್ದೀನಿ. 5 ನೀರುಳ್ಳಿ ಬೇಕು, ಅಂದರೆ ನೀರುಳ್ಳಿ ಹಾಕೋದ್ರಿಂದ ಅದರಿಂದಲೇ ಮಸಾಲ ಸ್ವಲ್ಪ ಜಾಸ್ತಿ ಆಗ್ತದೆ. 4 kg ಚಿಕನ್ಗೆ ಮಸಾಲ ಅದರಲ್ಲೇ ನೀರುಳ್ಳಿಯಲ್ಲಿ ಆಗ್ತದೆ. ಮತ್ತು ಗೋಡಂಬಿ ಎಲ್ಲ ಹಾಕಿದರೆ ಮಸಾಲ ಆಗ್ತದೆ ಅದರಲ್ಲಿ. ನೋಡಿ, ಒಂದು 30 ಕಾಯಿಮೆಣಸು ಬೇಕು. 4 kg ಚಿಕನ್ಗೆ 30 ಕಾಯಿಮೆಣಸು ಬೇಕಾಗ್ತದೆ. ಕಡಾಯಿ ಸ್ವಲ್ಪ ಸಣ್ಣದಾಯಿತು ಅಂತೇಳಿ ಬೇರೆ ಕಡಾಯಿಗೆ ಹಾಕಿದೆ ನಾನು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ, ಒಂದು ಮುಷ್ಟಿಯಷ್ಟು. ನನ್ನ ಕೈಯಲ್ಲಿ ಫುಲ್ ಒಂದು ಕೈಯಷ್ಟು ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೇನೆ. ಪುದೀನ ಸೊಪ್ಪು ಸ್ವಲ್ಪ. ಇದೆಲ್ಲ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತದೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ನೋಡಿ, ಪಾಲಕ್ ಸೊಪ್ಪು ಹಾಕಿದೆ. ಪಾಲಕ್ ಸೊಪ್ಪು ಹಾಕೋದು ಬರಲಿಲ್ಲ ಇದರಲ್ಲಿ. ಪಾಲಕ್ ಸೊಪ್ಪು ಹಾಕಿದೆ. 1 ಕಟ್ಟು ಪಾಲಕ್ ಸೊಪ್ಪು ಹಾಕಿದ್ದೇನೆ. ಒಂದು ಫುಲ್ ಕಟ್ಟು ಪಾಲಕ್ ಸೊಪ್ಪು ಹಾಕಿದ್ದೇನೆ. ಮತ್ತು ಟೊಮೆಟೊ ಒಂದು 4 ಟೊಮೆಟೊ ಹಾಕ್ತಾಯಿದ್ದೇನೆ. ಒಂದು 30 ಗ್ರಾಮಷ್ಟು ಗೋಡಂಬಿ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಅರಿಶಿನ ಹುಡಿ ಹಾಕ್ತಾಯಿದ್ದೇನೆ. ಅರಿಶಿನ ಹುಡಿ ಸ್ವಲ್ಪ ಜಾಸ್ತಿಯೇ ಹಾಕಬೇಕು. ಕೋಳಿಗೆ ಅರಿಶಿನ ಹುಡಿ ಸ್ವಲ್ಪ ಜಾಸ್ತಿ. ಜೀರಿಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚ ಸಾಕು ಜೀರಿಗೆ, ಅರ್ಧ ಚಮಚದಷ್ಟು ಜೀರಿಗೆ ಹಾಕಬೇಕು. ನೋಡಿ, ಒಂದು ಸಣ್ಣ ಪೀಸ್ ಹುಳಿ ಹಾಕ್ತಾಯಿದ್ದೇನೆ, ಸಣ್ಣ. ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿದ್ದೇನೆ, ಫೈನ್ ಪೇಸ್ಟ್ ಮಾಡಿ ಇಟ್ಟಿದ್ದೇನೆ. ಮಿಕ್ಸಿಯಲ್ಲಿ ಒಳ್ಳೆ ಪೇಸ್ಟ್ ಆಗ್ತದೆ. ನೋಡಿ, ಒಂದು ಉರುಳಿಯಲ್ಲಿ ಎಣ್ಣೆ ಹಾಕ್ತಾಯಿದ್ದೇನೆ. ಎಣ್ಣೆ ಕಾದ ಮೇಲೆ ಅದಕ್ಕೆ ರುಬ್ಬಿಟ್ಟ ಮಸಾಲವನ್ನು ಹಾಕ್ತಾಯಿದ್ದೇನೆ. ಮಸಾಲ ಒಳ್ಳೆ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಮಸಾಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಚಿಕನ್ ಹಾಕಬೇಕು. ನೋಡಿ, ಉಪ್ಪು ಹಾಕಿದ್ದೆ, ರುಚಿಗೆ ಬೇಕಾದಷ್ಟು ನೋಡಿ ಉಪ್ಪು ಹಾಕಬೇಕು. ಒಂದು 4 kg ಚಿಕನ್ ಉಂಟು ಇದರಲ್ಲಿ. 4 kg ಚಿಕನ್ ಹಾಕ್ತಾ ಇದ್ದೇನೆ. ತುಂಬ ಟೇಸ್ಟ್ ಆಗ್ತದೆ ಇದು ಪಾಲಕ್ ಚಿಕನ್. ಪಾಲಕ್ ಹಾಕಿಂದ ಮಾಡಿದರೆ ಯಾವುದು ರೆಸಿಪಿ ಸಹ ತುಂಬ ಒಳ್ಳೆಯದಾಗ್ತದೆ. ಪಾಲಕ್ ಸೊಪ್ಪಿಂದ ಮಾಡಿದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಪಾಲಕ್ ಚಿಕನ್. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಾಗಿ ಬರ್ತದೆ ಇದು ಪಾಲಕ್ ಚಿಕನ್. ಇದು ಇನ್ನೂ ಮುಚ್ಚಿಡಬೇಕು, ಚೆನ್ನಾಗಿ ಕುದಿಬೇಕು. ನೋಡಿ, ರೆಡಿಯಾಗಿದೆ, ಪಾಲಕ್ ಚಿಕನ್ ರೆಡಿಯಾಗಿದೆ. Thank you friends.